ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. JCP ಬ್ಯಾಕಲ್ ಲೋಡ್ರ್ ಅಂತಾರೆ. ಬ್ಯಾಕಲ್ ಲೋಡ್ರಿಗೆ JCP ಅಂತ ಯಾಕೆ ಹೇಳ್ತಾರೆ ಅಂದರೆ, JCP ಒಳ್ಳೆ ಫೇಮಸ್ ಆಗಿದೆ ಕಂಪನಿ, ಹಾಗಾಗಿ JCP ಬ್ಯಾಕೋ ಅಂತಾರೆ. ನೀವು ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನೋಡ್ಬೋದು. JCP ಅಂದರೆ ನಿಮಗೆ ಒಂದು ಕನ್ಸ್ಟ್ರಕ್ಷನಲ್ಲಿ ಒಂದು ಬೇಕಾಗಿದ್ದ ಒಂದು ಮಿಷಿನ್ನು. ಯಾವುದೇ ಕನ್ಸ್ಟ್ರಕ್ಷನ್ ಆಗಲಿ, ರೋಡ್ ವರ್ಕ್ ಆಗಲಿ, ಬಿಲ್ಡಿಂಗ್ ವರ್ಕ್ ಆಗಲಿ, ಎಲ್ಲದಕ್ಕೂ ನಿಮಗೆ ಈ ಬ್ಯಾಕೋ ಲೋಡ್ರ್ ಬೇಕು. ಅದರಲ್ಲಿ ಸುಮಾರು ಕಂಪನಿ ಇದೆ. JCP, ಇಟಾಚಿ, L&T, ಹಾಗೆ ಸುಮಾರು ಮಹೇಂದ್ರ, ಹಾಗೆ ಸುಮಾರು ಕಂಪನಿ ಇದೆ. ನಾವು ಇವತ್ತು ಬನ್ನಿ ನೋಡೋಣ JCP ಅಂದರೆ ಏನು, ಅದು ಹೆಂಗೆ ಕೆಲಸ ಮಾಡುತ್ತೆ, ಅದರದ್ದು ಪ್ಯಾರಾಮೀಟರ್ಸ್ ಏನೇನೆಲ್ಲ ಬೇಕು, ಅದು ಇಂಪಾರ್ಟೆಂಟ್. JCPಯಲ್ಲಿ ಫಸ್ಟ್ ನಿಮಗೆ ಇಂಜಿನ್ ಬರುತ್ತೆ. ಯಾಕಂದರೆ ಇಂಜಿನ್ನು ಪೆಟ್ರೋಲು ಡೀಸೆಲ್ ಬರುತ್ತೆ. ಅಂದರೆ ನಿಮಗೆ ಹೆವಿ ವೆಹಿಕಲಲ್ಲಿ ಪೆಟ್ರೋಲ್ ಬರೋಲ್ಲ, ಡೀಸೆಲ್ ಬರುತ್ತೆ. ಡೀಸೆಲ್ ಇಂಜಿನ್ ಬರುತ್ತೆ. ಅದು ಡಿಪೆಂಡ್ ಆಗುತ್ತೆ ನಿಮಗೆ 4 ಸಿಲಿಂಡ್ರ್, ಮ್ಯಾಕ್ಸಿಮಮ್ಮಿಗೆ ನಿಮಗೆ 4 ಸಿಲಿಂಡ್ರ್ ಇಂಜಿನ್ ಇರುತ್ತೆ. ಪರ್ಕಿನ್ಸ್ ಬರ್ಬೋದು, ಕಿರ್ಲೋಸ್ಕರ್ ಬರ್ಬೋದು. ಇದ್ರದ್ದು HP ನಿಮಗೆ 70ರಿಂದ ನಿಮಗೆ 90 ತನಕ ಬರುತ್ತೆ. ಜಾಸ್ತಿ ಪವರ್ ಬೇಕು, ಡೀಸೆಲ್ ಕನ್ಸಂಪ್ಷನ್ ಬೇಕಂದರೆ ನಿಮಗೆ 70ರಿಂದ 90 HP ತನಕ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಸ್ಪೆಸಿಫಿಕೇಷನ್ ಅಂದರೆ ಓವರಾಲ್ ಲೆಂತು, ಅದ್ರ ಲೆಂತ್ ಎಷ್ಟಿದೆ, ಅದು ಲೋಡ್ ಮಾಡೋದು ಡಂಪಿಂಗ್ ಹೈಟು ಮತ್ತು ಬಕೆಟ್ ಕೆಪಾಸಿಟಿ. ಮತ್ತು ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆದಂಗೆ ನಿಮಗೆ ಆಫ್ ರೋಡಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ನೀವು ನೋಡಬೇಕಾದ್ರೆ ಮಿಷಿನ್ದು ವೆಯ್ಟು, ಟೋಟಲ್ ವೆಯ್ಟು ನಿಮಗೆ 8 ಟನ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನಿಮಗೆ ಒಂದು 120 ಲೀಟ್ರ್ ತನಕ ಬರುತ್ತೆ. ಮತ್ತು ನಿಮಗೆ ಇಂಜಿನಲ್ಲಿ ನೋಡಬೇಕಾದ್ರೆ ನಿಮಗೆ ಡೀಸೆಲ್ ಫಿಲ್ಟ್ರು, ಆಮೇಲೆ ಫ್ಯೂಯಲ್ ಫಿಲ್ಟ್ರು, ವಾಟರ್ ಸಪ್ರೇಟ್ರು, ಇದಿಷ್ಟು ಬರುತ್ತೆ ನಿಮಗೆ. ಬಕೆಟು ನಿಮಗೆ ಫ್ರಂಟ್ ಬಕೆಟು, ಬ್ಯಾಕ್ ಬಕೆಟ್, 2 ಬಕೆಟ್ ಬರುತ್ತೆ ನಿಮಗೆ. ಫ್ರಂಟು ಲೋಡಿಂಗಿಗೆ, ಬ್ಯಾಕು ನಿಮಗೆ ಡಿಗ್ ಮಾಡಲಿಕ್ಕೆ. ಬ್ಯಾಕ್ ಬಕೆಟಲ್ಲಿ ನಿಮಗೆ ಟೀತ್ ಇರುತ್ತೆ, ಟೀತ್ ಫಿಟ್ ಮಾಡಿರ್ತಾರೆ. ಏನಂದರೆ ನಿಮಗೆ ಡಿಗ್ ಮಾಡಲಿಕ್ಕೆ. ಫ್ರಂಟು ನೀವು ಡಿಗ್ ಮಾಡ್ಬೋದು ಮತ್ತು ಡೋಸು ಮಾಡ್ಬೋದು. ಬ್ಯಾಕ್ ಬಕೆಟಿಗೆ ಸಿಲಿಂಡ್ರ್, 1 ಸಿಲಿಂಡ್ರ್ ನಿಮಗೆ ಬಕೆಟ್ ಆಪ್ರೇಟ್ ಮಾಡೋಕ್ಕೆ, ಒಂದು ಆರ್ಮ್ ಸಿಲಿಂಡ್ರು ಎತ್ತಲಿಕ್ಕೆ, ಮತ್ತೊಂದು ಬೂಮ್ ಎತ್ತಲಿಕ್ಕೆ, ಫುಲ್ ಎತ್ತಿ ನಿಮಗೆ ಲೋಡ್ ಮಾಡಲಿಕ್ಕೆ ಇರುತ್ತೆ. ಮತ್ತು ನಿಮಗೆ ಟ್ರೆಂಚ್ ಹೊಡಿಬೇಕಾದ್ರೆ ಆ ಕಡೆ ಈ ಕಡೆ ಸ್ಲೈಡ್ ಮಾಡ್ಬೋದು. ಸ್ಲೈಡ್ ಮಾಡಲಿಕ್ಕೆ ನಿಮಗೆ ಸ್ಲೈಡಿಂಗ್ ಸಿಲಿಂಡ್ರ್ ಕೊಟ್ಟಿರ್ತಾರೆ. ಕ್ಯಾಬಿಂದ ಹೈಟು ನಿಮಗೆ ಜಾಸ್ತಿ ಮಾಡಲಿಕ್ಕಿಲ್ಲ, ಅದು ಮೀಡಿಯಮ್ ಇರುತ್ತೆ. ಯಾಕಂದರೆ ನಿಮಗೆ ಲೋಡಿಂಗು ಟ್ರಾನ್ಸ್ಪೋರ್ಟೇಷನ್ ಮಾಡೋ ಟೈಮಲ್ಲಿ ಜಾಸ್ತಿ ಇದ್ದಾಗ. ಬ್ಯಾಕೋ ಲೋಡ್ರಲ್ಲಿ ನಿಮಗೆ ಫ್ರಂಟ್ ಬಕೆಟು, ಅದರದ್ದು ಲೆಂತು, ಆಮೇಲೆ ಹೈಟು, ಇಂಜಿನ್ HP, ಇದಿಷ್ಟಾಯಿತು. ನೆಕ್ಸ್ಟ್ ಬರಬೇಕಾದ್ರೆ ಗೇರ್ ಬಾಕ್ಸ್ ಬರುತ್ತೆ ನಿಮಗೆ. ಇದು ಗೇರ್ ಬಾಕ್ಸ್ ಸಿಂಕ್ರೋಮೆಸ್ ಶಟಲ್ ಗೇರ್ ಬಾಕ್ಸ್ ಅಂತಾರೆ. ಈ ಗೇರ್ ಬಾಕ್ಸ್ ಏನಂದರೆ ನಿಮಗೆ ಅರ್ಧ ಆಟೋಮೆಟಿಕ್ಕು, ಅರ್ಧ ಮ್ಯಾನ್ಯುವಲು. ಫಾರ್ವರ್ಡು ರಿವರ್ಸ್ ಡೈರೆಕ್ಷನ್ ನಿಮಗೆ ಹಾಕಿದರೆ, ಮತ್ತು ನಿಮಗೆ ಗೇರ್ ಫಸ್ಟ್ ಸೆಕೆಂಡ್ ಥರ್ಡು ಕೈಯಲ್ಲಿ ಲಿವರೆಲ್ಲ ಹಾಕಬೇಕು. ಕೆಲವೊಂದು ಬ್ಯಾಕೋ ಲೋಡ್ರಲ್ಲಿ ನಿಮಗೆ ಮ್ಯಾನ್ಯುವಲ್ ಇರೋಲ್ಲ, ನಿಮಗೆ ಎಲೆಕ್ಟ್ರಿಕಲ್ ಇರುತ್ತೆ. ಫುಲ್ ಆಟೋಮೆಟಿಕ್ ಇರುತ್ತೆ ಗೇರು. ಫಸ್ಟು ಸೆಕೆಂಡು ರಿವರ್ಸು ನಿಮಗೆ ಆಟೋಮೆಟಿಕ್ ಹಾಕ್ಬೋದು. ಮತ್ತು ಫ್ರಂಟ್ ನಿಮಗೆ ಡಿಸ್ಪ್ಲೇಯಲ್ಲಿ ಗೇಜ್ ಇರುತ್ತೆ. ಡೀಸೆಲ್ ಗೇಜ್ ಎಷ್ಟಿದೆ, ಯಾವ ಗೇರಲ್ಲಿದೆ, ನ್ಯೂಟ್ರಲ್ ಇದೆಯಾ, ಫಸ್ಟ್ ಇದೆ, ಸೆಕೆಂಡ್ ಇದೆಯಾ ಅಂತ ಇಂಡಿಕೇಷನ್ ಬರುತ್ತೆ. ಆಮೇಲೆ ಕೂಲೆಂಟ್ ಟೆಂಪ್ರೇಚರ್ ಬರುತ್ತೆ, ಎಷ್ಟು ಕೂಲೆಂಟ್ ಟೆಂಪ್ರೇಚರ್ ಇದೆ ಅದು ತೋರಿಸುತ್ತೆ. ಇದು ನಿಮ್ಮ ಫ್ರಂಟು. ಮತ್ತು ನಿಮಗೆ ರೈಟ್ ಸೈಡಲ್ಲಿ ಇಂಡಿಕೇಟ್ರು, ಲೈಟಿಗೆ ಸೈಡ್ ಇಂಡಿಕೇಟ್ರು, ಟಾಪ್ ಲೈಟಿಗೆ, ಕ್ಯಾಬಿನ್ ಲೈಟಿಗೆ ಇದಿರುತ್ತೆ. ಫ್ರಂಟ್ ನಿಮಗೆ ರೈಟ್ ಸೈಡಲ್ಲಿ ನಿಮಗೆ ಲಿವರ್ ಇರುತ್ತೆ. ಲಿವರ್ ಏನಂದರೆ ನಿಮಗೆ ಫ್ರಂಟ್ ಲೋಡ್ ಮಾಡಬೇಕಾದ್ರೆ ಟಿಲ್ಟು ಲಿಫ್ಟ್ ಅಂತೀವಿ. ಟಿಲ್ಟ್ ಅಂದರೆ ನಿಮಗೆ ಬಕೆಟ್ನ ಉಲ್ಟಾ ಮಾಡಲಿಕ್ಕೆ, ಲಿಫ್ಟ್ ಅಂದರೆ ಬಕೆಟ್ ಎತ್ತಿ ಗಾಡಿಗೆ ಲೋಡ್ ಮಾಡೋದು. ಇದು 2 ಆಪ್ಷನ್ ಇರುತ್ತೆ. ನಿಮಗೆ ರೈಟ್ ಸೈಡ್ ಲಿವರ್ ಇರುತ್ತೆ. ಮುಂದೆ ಡ್ಯಾಶ್ಬೋರ್ಡ್ ಮುಂದೆ ನಿಮಗೆ ಒಂದು ಬ್ರೇಕು, ಒಂದು ಎಕ್ಸ್ಲೇಟ್ರು, ಕ್ಲಚ್ಚು ನಿಮಗೆ ಕೈಯಲ್ಲೇ ಬರುತ್ತೆ. ನೆಕ್ಸ್ಟ್ ನೀವು ಸೀಟ್ ತಿರ್ಸಿ ನೀವು ಗಾಡಿನ ತೊಗೊಂಡೋಗಿ ಈಗ ಒಂದು ಕೆಲಸ ಮಾಡಬೇಕಾದ್ರೆ ನೀವು ಒಂದು ಕಡೆ ಇಡಬೇಕಾದ್ರೆ ಸ್ಟೆಬ್ಲೈಸರ್ ಅಂತ ಬರುತ್ತೆ. 2 ಟಯರಲ್ಲಿ ಇಟ್ಟು ನಾವು ಕೆಲಸ ಮಾಡಲಿಕ್ಕಾಗಲ್ಲ. ಸ್ಟೆಬ್ಲೈಸರ್ ಹಾಕಿ ಕೆಲಸ ಮಾಡಬೇಕು. ಯಾಕಂದರೆ ಟಯರ್ ಮೇಲೆ ಲೋಡ್ ಅಷ್ಟಿರಲ್ಲ. ಟಯರ್ ನಿಮಗೆ ರನ್ನಿಂಗಿಗೆ ಮಾತ್ರ ಟಯರ್ ಕೊಟ್ಟಿರ್ತಾರೆ. ಸ್ಟೆಬ್ಲೈಸರ್ ಆ ಕಡೆ ಈ ಕಡೆ ಸ್ಟೆಬ್ಲೈಸರ್ ಇರುತ್ತೆ. ಸ್ಟೆಬ್ಲೈಸರಲ್ಲಿ ನೀವು ಹಾಕಿ ಅದನ್ನು ಸ್ಟೆಬ್ಲೈಸ್ ಮಾಡಿ ನೀವು ಲೋಡಿಂಗ್ ಮಾಡಬೇಕಾಗುತ್ತೆ. ಲೋಡ್ ಆದಮೇಲೆ ನಿಮಗೆ
ಅದನ್ನು ಸ್ಟೆಬಿಲೈಸರ್ ಸಿಲಿಂಡರ್ ತೆಗೆದು ಮೂವ್ ಮಾಡ್ಬೋದು. ಇಲ್ಲಿ ನೋಡ್ತಿರಲ್ಲ, 2 ಸ್ಟೆಬಿಲೈಸರ್, 2 ಬ್ಯಾಕ್ ಸೈಡ್ ಇದೆ. ಅದರೊಳಗಡೆ ಸಿಲಿಂಡರ್ ಬರುತ್ತೆ. ಇದರೊಳಗಡೆ ಪ್ಯಾಡ್ ಸಿಸ್ಟಮ್ ಇರುತ್ತೆ ಮೇಲೆ ಕೆಳಗೆ ಹೋಗಲಿಕ್ಕೆ. ನೆಕ್ಸ್ಟು ನೀವು ನೋಡಬೇಕಾದ್ರೆ ಇದರಲ್ಲಿ ಟಯರು, ಬ್ಯಾಕ್ ಸೈಡ್ ಟಯರು ದೊಡ್ಡದಿರುತ್ತೆ, ಫ್ರಂಟ್ ಸೈಡು ಸಣ್ಣದಿರುತ್ತೆ. ಯಾಕಂದರೆ ನಿಮಗೆ ಟ್ರ್ಯಾಕ್ಷನ್ ಜಾಸ್ತಿ ಬೇಕು, ನಿಮಗೆ ಸ್ಪೀಡ್ ಕಮ್ಮಿ ಬೇಕು. ಫ್ರಂಟು ನಿಮಗೆ ಸ್ಪೀಡ್ ಜಾಸ್ತಿ ಬೇಡ, ಬ್ಯಾಕ್ ನಿಮಗೆ ಸ್ಪೀಡು ಜಾಸ್ತಿ ಬೇಡ. ಯಾಕಂದರೆ ಇದು ನಿಮಗೆ ಲೋಡ್ ಮಾಡಬೇಕಾದ್ರೆ ಜಾಸ್ತಿ ಟಾರ್ಕ್ ಬೇಕಂತೇಳಿ ನಿಮಗೆ ದೊಡ್ಡ ಟೈರ್ ಕೊಟ್ಟಿರ್ತಾರೆ. ಟ್ಯೂಬ್ಲೆಸ್ ಟೈರ್ ಇರುತ್ತೆ. ಇವಾಗ ಬರ್ತಾ ಇರೋದೆಲ್ಲ ಟ್ಯೂಬ್ಲೆಸ್ಸು, ಟ್ಯೂಬ್ ಟೈರು ಬರುತ್ತೆ. ಮುಂಚೆಲ್ಲ ಟ್ಯೂಬ್ ಬರ್ತಾಯಿತ್ತು, ಇವಾಗ ಟ್ಯೂಬ್ಲೆಸ್ ಟೈರು ಬರ್ತಾಯಿದೆ. ನೆಕ್ಸ್ಟ್ ನಿಮಗೆ ಕ್ಯಾಬಿನ್ ಆಯಿತು, ಬಕೆಟ್ ಆಯಿತು, ಫ್ರಂಟ್ ಬಕೆಟ್ ಆಯಿತು. ಸೇಫ್ಟಿ ನೋಡಬೇಕಾದ್ರೆ ನಿಮಗೆ ಸೀಟ್ ಬೆಲ್ಟ್ ಇರುತ್ತೆ. ಆಮೇಲೆ ನಿಮಗೆ ನ್ಯೂಟ್ರಲಲ್ಲಿ ಗಾಡಿ ಸ್ಟಾರ್ಟ್ ಆಗೋಲ್ಲ, ನ್ಯೂಟ್ರಲಲ್ಲಿ ಗಾಡಿ ಸ್ಟಾರ್ಟ್ ಆಗುತ್ತೆ, ಗೇರಲ್ಲಿದ್ದರೆ ಸ್ಟಾರ್ಟ್ ಆಗೋಲ್ಲ. ಆಪ್ಷನ್ ಇದೆ ನಿಮಗೆ ಸೇಫ್ಟಿ. ಮತ್ತು ಪಾರ್ಕಿಂಗ್ ಬ್ರೇಕ್ ಬರುತ್ತೆ ನಿಮಗೆ, ಮೆಕ್ಯಾನಿಕಲ್ ಪಾರ್ಕಿಂಗ್ ಬ್ರೇಕು ಏನಂದರೆ ನಿಮಗೆ ಗಾಡಿ ಎಲ್ಲಾದರೂ ಪಾರ್ಕ್ ಮಾಡಿದಾಗ ಮುಂದೆ ಹಿಂದೆ ಹೋಗಬಾರ್ದು ಅಂತೇಳಿ ಮೆಕ್ಯಾನಿಕಲ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಬ್ರೇಕ್ ಆದಮೇಲೆ ನಿಮಗೆ ಮೇಯ್ನ್ ಬ್ರೇಕ್ ಬರುತ್ತೆ. ಅದು ನಿಮಗೆ ಹೈಡ್ರೋಲಿಕ್ ಆಪ್ರೇಟೆಡ್ ಬರುತ್ತೆ. ಆ್ಯಕ್ಸಿಲ್ ಒಳಗಡೆ ನಿಮಗೆ ಕ್ಲಚ್ ಪ್ಲೇಟ್ ಬರುತ್ತೆ. ಆಯಿಲಿಂದ ನಿಮಗೆ ಬ್ರೇಕ್ ಆ್ಯಕ್ಚುಯೇಟ್ ಆಗುತ್ತೆ. ಇದಕ್ಕೆ ನಾವು ಹೈಡ್ರೋಲಿಕ್ ಬ್ರೇಕ್ ಅಂತೀವಿ. ಪಾರ್ಕಿಂಗ್ ಬ್ರೇಕ್ ಆಯಿತು, ಹೈಡ್ರೋಲಿಕ್ ಬ್ರೇಕ್ ಆಯಿತು, ಗೇರ್ ಬಸ್ ಆಯಿತು. ಆ್ಯಕ್ಸಿಲಲ್ಲಿ ಫೈನಲ್ ಡ್ರೈವ್ ಅಂತ ಇರುತ್ತೆ. ನಿಮಗೆ ಆ ಕಡೆ ನೋಡ್ಬೋದು, 2 ಗೇರ್ ಇರುತ್ತೆ, ಅದರಲ್ಲಿ ಆಯಿಲ್ ಇರುತ್ತೆ. ನಿಮಗೆ ಏನಾದರೂ ಸ್ಪೀಡ್ ರೆಡ್ಯೂಸ್ ಮಾಡಲಿಕ್ಕೆ ನಿಮಗೆ ಫೈನಲ್ ಡ್ರೈವ್ ಅಂತ ಬರುತ್ತೆ. ಇದು ಏನಕ್ಕೆ ಅಂದರೆ ನಿಮಗೆ ಏನು ಗೇರ್ ಬಾಕ್ಸ್ ಸ್ಪೀಡ್ ಇದೆ ಅಷ್ಟು ಸ್ಪೀಡ್ ನಮಗೆ ಬೇಡ ಅಂತ ಕಮ್ಮಿ ಮಾಡಲಿಕ್ಕೆ 2 ಗೇರ್ ಸಿಸ್ಟಮ್ ಕೊಟ್ಟಿರ್ತಾರೆ. ಫ್ರಂಟ್ ನಿಮಗೆ RPM ಇರುತ್ತೆ. RPM ಎಷ್ಟು ಗಾಡಿ ಮೂವ್ಮೆಂಟಲ್ಲಿ RPM ಎಷ್ಟಿದೆ ಅಂತೇಳಿ ತೋರಿಸುತ್ತೆ. ಇಂಜಿನ್ ಅವರ್ ಮೀಟ್ರ್ ಇರುತ್ತೆ. ಅವರ್ಸ್ ಕೆಲಸ ಏನಂದರೆ ಎಷ್ಟು ಅವರ್ ಓಡಿದೆ ಅಂತೇಳಿ ನಿಮಗೆ ಇದು ತೋರಿಸುತ್ತೆ. ನೆಕ್ಸ್ಟ್ ನಿಮಗೆ ಬ್ಯಾಟ್ರಿ, ಆಲ್ಟರ್ನೇಟ್ರು ಇದೆಲ್ಲ ಎಲೆಕ್ಟ್ರಿಕಲ್ ಸಿಸ್ಟಮಲ್ಲಿ ಬರುತ್ತೆ. ನೆಕ್ಸ್ಟು ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತೇಳಿ ನಿಮಗೆ ಸ್ಪೀಡೋಮೀಟ್ರಲ್ಲಿ ನಿಮಗೆ ಶೋ ಮಾಡುತ್ತೆ. ಆಮೇಲೆ ನಿಮಗೆ ಕೆಲವೊಂದು ಗಾಡಿಯಲ್ಲಿ GPS ಹಾಕಿರ್ತಾರೆ. ಈ GPSಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಲೊಕೇಶನ್ಲಿದೆ, ಎಷ್ಟು ಗಂಟೆ ಓಡಿದೆ, ಇದರದ್ದೆಲ್ಲ ಡೀಟೇಲ್ಸ್ ನಿಮಗೆ ಇದು ಸಿಕ್ಕುತ್ತೆ. ನೆಕ್ಸ್ಟ್ ನೀವು ನೋಡಬೇಕಾದ್ರೆ ಇದರಲ್ಲಿ ಫ್ಯೂಯಲ್ ಕನ್ಸಂಪ್ಷನ್ HP ಜಾಸ್ತಿ ಆದಂಗೆ ಜಾಸ್ತಿ ಇರುತ್ತೆ, HP ಕಮ್ಮಿ ಇದ್ದಂಗೆ ಕಮ್ಮಿ ಇರುತ್ತೆ. ಓನ್ ವರ್ಕಿಗಾದರೆ ನಿಮಗೆ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ಇಂಜಿನ್ HP ಜಾಸ್ತಿ ಇರುತ್ತೆ. ನಿಮಗೆ ರೆಂಟಿಗೆ ಬಾಡಿಗೆ ಕೊಡೋದಾದರೆ ನೀವು ಕಮ್ಮಿ HP ಇಂಜಿನ್ ತೊಗೋಬೇಕು. ಯಾಕಂದರೆ ಬಾಡಿಗೆ ಕೊಡಬೇಕಾದ್ರೆ ನಿಮಗೆ ಪ್ರೊಡಕ್ಷನ್ನು, ಫ್ಯೂಯಲ್ ಕನ್ಸಂಪ್ಷನ್ನು ಎರಡೂ ನೋಡಬೇಕಾಗತ್ತೆ. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಒಂದು JCB ಅಥವಾ ಬ್ಯಾಕಲ್ ಲೋಡ್ರಲ್ಲಿ ಏನು ಕನ್ಸಂಪ್ಷನ್ನು, ಎಷ್ಟು ಪ್ರೊಡಕ್ಷನ್ನು, ಎಷ್ಟು ಗಾಡಿ ಲೋಡ್ ಮಾಡುತ್ತೆ. ಕಂಟ್ರೋಲ್ ವಾಲ್ ಹೈಡ್ರೋಲಿಕ್ ಆಪ್ರೇಟೆಡು ನಿಮಗೆ ಪಂಪ್ ಬರುತ್ತೆ, ಗೇರ್ ಪಂಪು, ಪಿಸ್ಟನ್ ಪಂಪು. ಈ ಗೇರ್ ಪಂಪಿಗೆ ನೀವು ಆಯಿಲ್ ಹಾಕ್ತಾ ಇರಬೇಕು. ಹೈಡ್ರೋಲಿಕ್ ಟ್ಯಾಂಕ್ ಇದೆ, ಹೈಡ್ರೋಲಿಕ್ ಆಯಿಲು. ಇದ್ರದ್ದು ಮೇಂಟೆನೆನ್ಸ್ ಬಂದರೆ ನಿಮಗೆ ಗೇರ್ ಬಾಕ್ಸ್ ಆಯಿಲ್ ಬರುತ್ತೆ, ಇಂಜಿನ್ ಆಯಿಲ್ ಬರುತ್ತೆ, ಆ್ಯಕ್ಸಿಲ್ ಆಯಿಲು ಮತ್ತು ಟ್ರಾನ್ಸ್ಮಿಷನ್ ಫಿಲ್ಟ್ರ್ ಬರುತ್ತೆ. ಫಿಲ್ಟ್ರಲ್ಲಿ ನಿಮ್ಗೆ ಬರುತ್ತೆ ಡೀಸೆಲ್ ಫಿಲ್ಟ್ರು, ವಾಟರ್ ಸಪ್ರೇಟ್ರು, ಟ್ರಾನ್ಸ್ಮಿಷನ್ ಫಿಲ್ಟ್ರು, ಹೈಡ್ರೋಲಿಕ್ ಫಿಲ್ಟ್ರು. ಮೇಂಟೆನೆನ್ಸ್ ನಿಮಗೆ ಇಂಜಿನ್ದು 500 ಗಂಟೆ ಇರುತ್ತೆ, ಮತ್ತು ನಿಮಗೆ ಹೈಡ್ರೋಲಿಕ್ ಆಯಿಲು 2000 ಗಂಟೆಲಿರುತ್ತೆ. ಆ್ಯಕ್ಸಿಲ್ ಆಯಿಲೆಲ್ಲ ನಿಮಗೆ 1000 ಗಂಟೆಲಿ ಚೇಂಜ್ ಮಾಡೋದು. ಇದು ನಿಮಗೆ ಹೇಗೆ ರನ್ ಮಾಡ್ತೀರೋ ಹಾಗೆ ನೀವು ಟೈಮಿಗೆ ನೀವು ಆಯಿಲ್ ಚೇಂಜ್ ಮಾಡ್ಕೊಂಬರ್ತಿದ್ರೆ ನಿಮಗೆ ಗಾಡಿದು ಲೈಫು ಜಾಸ್ತಿ ಬರುತ್ತೆ. ನೆಕ್ಸ್ಟ್ ನಿಮಗೆ ಕನ್ಸ್ಯೂಮಬಲ್ ಐಟಮ್ಸ್ ಅಂದರೆ ನಿಮಗೆ ಗ್ರೀಸು, ಇದರಲ್ಲಿ ಪಿನ್ ಜಾಸ್ತಿ ಇರುತ್ತೆ, ಮೂಮೆಂಟ್ ಐಟಮು, ಗ್ರೀಸು. ಆಮೇಲೆ ನಿಮಗೆ ಬುಷ್ಷು, ನಿಮಗೆ 4000-5000 ಗಂಟೆಗೆ ಬುಷ್ ಹೋಗುತ್ತೆ, ಬುಷ್ ಚೇಂಜ್ ಮಾಡಬೇಕು. ಟೀತ್ ನಿಮಗೆ 500 ಗಂಟೆ ಬರ್ಬೋದು, 1000 ಗಂಟೆ ಬರ್ಬೋದು. ಅದು ನೀವು ಹೇಗೆ ಕೆಲಸ ಮಾಡ್ತೀರಾ ಅದರ ಅಪ್ಲಿಕೇಶನ್ ಮೇಲೆ ನಿಮಗೆ ಟೀತ್. ಎಕ್ಸ್ಪೆನ್ಸ್ ಅಂದರೆ ನಿಮಗೆ ಆಪ್ರೇಟಿಂಗ್ ಕಾಸ್ಟಲ್ಲಿ ನಿಮಗೆ ಟೀತು, ಗ್ರೀಸು ಮತ್ತು ಮೇಂಟೆನೆನ್ಸ್, ಆಯಿಲ್ ಚೇಂಜು, ಫಿಲ್ಟರ್ ಚೇಂಜು. ಮತ್ತು ನಿಮಗೆ ಒಂದು 7-8 ಸಾವಿರ ಆದಾಗ ಬ್ರೇಕ್ ಪ್ಲೇಟ್ಸ್ ಬರುತ್ತೆ ನಿಮಗೆ. ಯಾಕಂದರೆ ಇದು ಮೆಕ್ಯಾನಿಕಲ್ ಅಲ್ಲ, ಹೈಡ್ರೋಲಿಕ್ಕು. ನಿಮಗೆ ಜಾಸ್ತಿ ಲೈಫ್ ಬರುತ್ತೆ. 7-8 ಸಾವಿರ ಕಿಲೋಮೀಟ್ರಲ್ಲಿ ನಿಮಗೆ ಹೇಗೆ ಗಾಡಿಯಲ್ಲಿ ಬರುತ್ತೆ ಆ ಥರ ಅಲ್ಲ. ನಿಮಗೆ ಇದು 7-8 ಸಾವಿರ ಅವರ್ಸಲ್ಲಿ ನಿಮಗೆ ಲೈಫ್ ಬರುತ್ತೆ.
ಇದು ಇಷ್ಟ ಆಗಿತ್ತು. JCP ಇದು ಬೇಸಿಕ್ ಏನು ಯಾವ ಗಾಡಿ ತೊಗೋಬೇಕಾದ್ರೆ ಇದಿಷ್ಟು ನೋಡಬೇಕು. ಇಂಜಿನ್ ಕೆಪಾಸಿಟಿ, ಬಕೆಟ್ ಕೆಪಾಸಿಟಿ, ಲೆಂತು, ಗೇರ್ ಬಾಕ್ಸ್ ಯಾವುದು, ಇದಿಷ್ಟು ನೋಡಿ ನೀವು ಗಾಡಿ ತೊಗೊಂಡ್ರೆ ನೀವು ಬಾಡಿಗೆಗಾಗಲಿ ನಿಮ್ಮ ಓನ್ ವರ್ಕಿಗೆ ತುಂಬ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.